ಮುದರಂಗಡಿ ಜನತೆಯನ್ನ ಬೆಚ್ಚಿ ಬೀಳಿಸಿದ ಗುಂಡಿನ ಸದ್ದು. ಮುದರಂಗಡಿ ಪೇಟೆ ಮಧ್ಯದಲ್ಲೇ ಇಬ್ಬರು ಆಗಂತುಕರು ಗುಂಡಿನ ಮಳೆಗರೆದಿದ್ದು, ಮುದರಂಗಡಿಯ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ ಡೇವಿಡ್ ಡಿಸೋಜಾ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಇಂದು ಸಂಜೆ ನಡೆದಿದೆ. No, right now I cannot do that. ಇವತ್ತಿನವರೆಗೂ ನಾವು ಕೇಳರಿಯದ ಒಂದು ಶೂಟಿಂಗ್ ಪ್ರಕರಣ ಶೂಟ್ ಆಗಿದೆ. ನಮ್ಮ ಮುದರಂಗಡಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಡೇವಿಡ್ ಡಿಸೋಜಾ ನಮ್ಮೆಲ್ಲರಿಗೂ ಕೂಡ ತುಂಬ ಆತ್ಮೀಯರಾಗಿ, ನಮ್ಮ ಇಡೀ ಊರಿನ ಒಂದು ಲೀಡರ್ ಆಗಿ ಅವರು ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ವ್ಯಕ್ತಿ. ಬಡವರು, ಆ ಜಾತಿ ಈ ಜಾತಿ ಭೇದ ಭಾವ ಇಲ್ಲದೆ ನಮ್ಮೆಲ್ಲರೊಟ್ಟಿಗೂ ಕೂಡ ಮಿಂಗಲಾಗಿರ್ಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ತೊಡಗಿಸಿಕೊಂಡಂಥ ವ್ಯಕ್ತಿ ಹಾಡ ಹಗಲೇ ಈ ರೀತಿಯಲ್ಲಿ ದುರ್ಮರಣಕ್ಕೆ ಈಡಾಗ್ತಾರೆ ಎನ್ನುವಂಥದ್ದು ಎಣಿಸುವಾಗಲೇ ತುಂಬ ಬೇಸರ ಆಗ್ತದೆ. ಮುದರಂಗಡಿ ಎನ್ನುವಂಥದ್ದು ಶಾಂತ ಊರು ಇದು. ಇಲ್ಲಿಯವರೆಗೂ ನಮ್ಮ ಮುದರಂಗಡಿಯಲ್ಲಿ ಇಂತಹ ಒಂದು ದುರ್ಘಟನೆ ನಡೆಯಲಿಲ್ಲ. ಪ್ರಾಯಶಃ ನಮ್ಮ ಊರಿಗೆ, ಮುದರಂಗಡಿ ಎನ್ನುವ ಊರಿಗೆ ಇದು ಒಂದು ಕಪ್ಪು ಚುಕ್ಕೆ. ನಮಗೆ ಅವರು ಇಲ್ಲ ಅಂತ ಹೇಳುವಾಗಲೇ ತುಂಬ ಬೇಸರ ಆಗ್ತದೆ ಮನಸ್ಸಿಗೆ. ಅದನ್ನು ನಮಗೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ. ಆದರೆ ಅವರ ಕುಟುಂಬದವರು, ಅವರ ಹಿತೈಷಿಗಳು ಎಲ್ಲರೂ ಕೂಡ ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಆಗಬಾರ್ದಿತ್ತು. ನಮ್ಮ ಮುದರಂಗಡಿಯಲ್ಲಿ ಈ ರೀತಿಯಲ್ಲಿ ಆಯ್ತಲ್ಲ ಅಂತೇಳಿ ತುಂಬ ಬೇಸರ ಆಗ್ತದೆ. ಔಟ್ ಆಗಿದೆ. ಯಾರೋ ಇಬ್ಬರು ದುಷ್ಕರ್ಮಿಗಳು ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತೇಳಿ ಕೇಳಿದ್ದೇವೆ. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ನೋಡಿದವರಿದ್ದಾರೆ. ಹಾಗಾಗಿ ಪೊಲೀಸ್ ಇವಾಗಲೇ ತನಿಖೆ ಪ್ರಾರಂಭ ಮಾಡಿದೆ. SP ಅವರು ಸ್ಪಾಟ್ಗೆ ಹೋಗಿದ್ದಾರೆ. ಪೊಲೀಸ್ ತನಿಖೆ ಮಾಡಿದ್ದೇ ಇದೆ. ಯಾವ ಕಾರಣ, ಏನು, ಯಾರು ಅನ್ನೋದ್ರ ಬಗ್ಗೆ ತನಿಖೆಯಲ್ಲಿ ತಿಳುವಳಿಕೆ ಬರ್ತದೆ. ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಇಡೀ ಗ್ರಾಮದ ಜನ ಅವರನ್ನು ಪ್ರೀತಿ ಮಾಡ್ತಾ ಇದ್ರು. ಮತ್ತು ಅವರ ಸ್ವಂತ ವ್ಯಾಪಾರ ಕೂಡ ಬಸ್ಸು ಆಪರೇಟ್ ಮಾಡ್ತಾ ಇದ್ರು. ನಂತರ ನಾಗಾರ್ಜುನದಲ್ಲಿ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. ಎಲ್ರಿಗೂ ಬೇಕಾದವರಾಗಿದ್ರು. ಅಲ್ಲ, ಯಾವುದು ಅಂತ ನೋಡ್ಬೇಕು, ಏನು ಅಂತೇಳಿ ಗೊತ್ತಿಲ್ಲ. ಪೊಲೀಸರು ತನಿಖೆ ಮಾಡ್ತಾರೆ.